ಹಾಯ್ ಸ್ನೇಹಿತರೆ, ಎಲ್ರಿಗೂ PSI ಗುರುಜಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಜುಲೈ 11 ಮತ್ತು 12 ಪ್ರಚಲಿತ ವಿದ್ಯಮಾನಗಳನ್ನು ಚರ್ಚೆ ಮಾಡೋಣ. ಜುಲೈ 11 ಮತ್ತು 12 ಕರೆಂಟ್ ಅಫೇರ್ಸ್ಗಳನ್ನು ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿರಿ. ಮತ್ತು ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಹಾಗೂ ಟೆಲಿಗ್ರಾಮಲ್ಲಿ ಕೂಡ ನಮ್ಮನ್ನು ನೀವು ಫಾಲೋ ಮಾಡ್ಬೋದು. ಬನ್ನಿ, ಮೊದಲನೇ ಪ್ರಶ್ನೆ ಏನೈತೆ ನೋಡೋಣ. ಇತ್ತೀಚೆಗೆ ಪ್ರಧಾನಿ ಮೋದಿ ಅವರಿಗೆ, ಅಂದರೆ ನಮ್ಮ ಹೆಮ್ಮೆಯ ಪ್ರಧಾನಿ ಅಂತ ನರೇಂದ್ರ ಮೋದಿ ಅವರಿಗೆ ಯಾವ ದೇಶದ ಅತ್ಯುನ್ನತ ನಾಗರಿಕ ಗೌರವವನ್ನು ನೀಡಲಾಯಿತು? ರಷ್ಯಾ, ಫ್ರಾನ್ಸ್, ಸ್ಪೇನ್, ಉಕ್ರೇನ್. ಸರಿಯಾದ ಉತ್ತರ ಇಲ್ಲಿ ರಷ್ಯಾ. ಇತ್ತೀಚೆಗೆ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಅಧಿಕಾರ ವಹಿಸಿಕೊಂಡರು ಭಾರತದ ಪ್ರಧಾನಿಯಾಗಿ. 3ನೇ ಬಾರಿಗೆ ಪ್ರಧಾನಿಯಾಗಿ ಯಾವ ದೇಶಕ್ಕೆ ಮೊದಲ ಬಾರಿಗೆ ಭೇಟಿ ನೀಡಿದ್ರು ಅಂತಂದರೆ ಇಟಲಿ ದೇಶಕ್ಕೆ 3ನೇ ಬಾರಿ ಅಧಿಕಾರವನ್ನು ವಹಿಸಿಕೊಂಡ ನಂತರ ಮೊದಲ ವಿದೇಶಿ ಪ್ರವಾಸ ಎಲ್ಲಿಪ್ಪ ಅಂತಂದ್ರೆ ಇಟಲಿ. 2ನೇದೆಲ್ಲಿ ಅಂತಂದ್ರೆ ರಷ್ಯಾಗೆ 2ನೇದಾಗಿ ಪ್ರವಾಸವನ್ನು ಕೈಗೊಂಡರು. ಈ ರಷ್ಯಾದೊಳಗಡೆ ರಷ್ಯಾದ ಅತ್ಯುನ್ನತ ನಾಗರಿಕ ಗೌರವವಾದಂತಹ ಆರ್ಡರ್ ಆಫ್ ಸೇಂಟ್ ಆಂಡ್ರ್ಯೂ ದಿ ಅಪೋಸ್ತಲ್ ಅಂತಕ್ಕಂಥ ಪ್ರಶಸ್ತಿಯನ್ನು ರಷ್ಯಾದ ಅಧ್ಯಕ್ಷರಾದಂಥ ವ್ಲಾದಿಮಿರ್ ಪುಟಿನ್ ರವರು ನರೇಂದ್ರ ಮೋದಿ ಅವರಿಗೆ ನೀಡಿದರು. ಇದಕ್ಕಿಂತ ಮೊದಲು ಅಂದರೆ ಕೆಲವು ತಿಂಗಳು, ಅಂದರೆ 2-3 ತಿಂಗಳ ಹಿಂದ್ಗಡೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭೂತಾನ್ ದೇಶಕ್ಕೆ ಹೋಗಿದ್ದರು. ಆ ಭೂತಾನ್ ದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಭೂತಾನ್ ದೇಶದ ಅತ್ಯುನ್ನತ ನಾಗರಿಕ ಗೌರವವಾದಂತಹ ಆರ್ಡರ್ ಆಫ್ ದಿ ಡ್ರೂಕ್ ಗಾಲ್ಪೋ ಅಂತಕ್ಕಂಥ ಪ್ರಶಸ್ತಿಯನ್ನು ನೀಡಿ ಭೂತಾನ್ ಕೂಡ ನಮ್ಮ ನರೇಂದ್ರ ಮೋದಿ ಅವರನ್ನು ಗೌರವಿಸಿತ್ತು. ಅದೇ ಥರ ಈಗ ರಷ್ಯಾ ದೇಶ ನಮ್ಮ ಪ್ರಧಾನಿಯವರಿಗೆ ಅಲ್ಲಿನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂತಹ ಆರ್ಡರ್ ಆಫ್ ಸೇಂಟ್ ಆಂಡ್ರ್ಯೂ ದಿ ಅಪೋಸ್ತಲ್ ಅಂತಕ್ಕಂಥ ಪ್ರಶಸ್ತಿಯನ್ನು ನೀಡಿ ಗೌರವವನ್ನು ನೀಡಿದ್ದಾರೆ. ಇನ್ನು ವ್ಲಾದಿಮಿರ್ ಪುಟಿನ್ ರವರು ರಷ್ಯಾ ದೇಶದ ಅಧ್ಯಕ್ಷರು. ಅಲ್ಲಿನ ಪ್ರಧಾನಮಂತ್ರಿ ಯಾರಪ್ಪ ಅಂತಂದ್ರೆ ಮಿಖಾಯಿಲ್ ಮಿಶುಸ್ಟಿನ್ ರವರು. ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಪುರುಷರ ಕ್ರಿಕೆಟ್ ತಂಡದ ಹೊಸ ಮುಖ್ಯ ಕೋಚ್ ಆಗಿ ಯಾರು ನೇಮಕಗೊಂಡಿದ್ದಾರೆ? MS ಧೋನಿ, ಆಶೀಶ್ ನೆಹ್ರಾ, ಯುವರಾಜ್ ಸಿಂಗ್, ಗೌತಮ್ ಗಂಭೀರ್. ಸರಿಯಾದ ಉತ್ತರ ಇಲ್ಲಿ ಗೌತಮ್ ಗಂಭೀರ್ ಅವರು. ಗೌತಮ್ ಗಂಭೀರ್ ಅವರು ಭಾರತದ ಮಾಜಿ ಆರಂಭಿಕ ಆಟಗಾರ, ಅಂದರೆ ಓಪನರ್ ಬ್ಯಾಟ್ಸ್ಮನ್. ಮಾಜಿ ಇವರು ರಿಟೈರ್ಮೆಂಟ್ ತಗೊಂಡಿದ್ರು. ಇವರು ಭಾರತೀಯ ಪುರುಷರ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ನೇಮಕವಾಗಿದ್ದಾರೆ ಅಂಥೇಳಿ BCCIನ ಭಾರತ್ ಕ್ರಿಕೆಟ್ ನಿಯಂತ್ರಣ ಮಂಡಳಿ, ಅಂದರೆ BCCIನ ಕಾರ್ಯದರ್ಶಿಯಾದಂತಹ ಜಯಶಾರ್ ಅವರು ತಮ್ಮ ಸುದ್ದಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ. ಈ ಹಿಂದೆ ಲೆಜೆಂಡರಿ ಕ್ರಿಕೆಟಿಗ ರಾಹುಲ್ ದ್ರಾವಿಡ್ ರವರು ಭಾರತ ತಂಡದ ಕೋಚ್ ಆಗಿದ್ದರು. ಅಂದರೆ ಈ ಗೌತಮ್ ಗಂಭೀರ್ ಅವರನ್ನು ನೇಮಕ ಮಾಡೋದಕ್ಕಿಂತ ಮೊದಲು ಯಾರಿದ್ರಪ್ಪ ಅಂತಂದರೆ ರಾಹುಲ್ ದ್ರಾವಿಡ್ ರವರಿದ್ದರು. ಅವರ ನಿವೃತ್ತಿಯ ನಂತರ ಗಂಭೀರ್ ಅವರನ್ನು ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ಆಯ್ಕೆ ಮಾಡಲಾಗಿದೆ. ಇನ್ನು BCCI ಬಗ್ಗೆ ನೋಡಿದಾಗ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಅಂತಕ್ಕಂಥದ್ದು BCCIನ ಫುಲ್ ಫಾರ್ಮ್. ಇದರ ಕೇಂದ್ರ ಕಚೇರಿ ಎಲ್ಲಿಪ್ಪ ಅಂತಂದ್ರೆ ಮುಂಬೈದೊಳಗಡೆ ಐತಿ. ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂತಂದ್ರೆ 1928 ಡಿಸೆಂಬರ್ 1ನೇ ತಾರೀಕಿನಂದು BCCI ಸ್ಥಾಪನೆಗೊಂಡಿತು. ಇದರ ಪ್ರೆಸಿಡೆಂಟ್ಸ್ ಯಾರಂದ್ರೆ ಅಂದರೆ ಪ್ರಸ್ತುತ ಇರುವಂತಹ ಅಧ್ಯಕ್ಷರು ಯಾರಪ್ಪ ಅಂತಂದ್ರೆ ರೋಜರ್ ಬಿನ್ನೀರ್ ಅವರು. CEO ಯಾರಂತಂದರೆ ಹೇಮಂಗ್ ಅಮೀನ್ ರವರು. ವೈಸ್ ಪ್ರೆಸಿಡೆಂಟ್ ಯಾರಪ್ಪ ಅಂತಂದರೆ ರಾಜೀವ್ ಶುಕ್ಲಾ. ಸೆಕ್ರೆಟರಿ ಜಯಶಾ. ಮೆನ್ಸ್ ಕೋಚ್ ಅಂದರೆ ಪುರುಷರ ಕ್ರಿಕೆಟ್ ತಂಡದ ಕೋಚ್ ಯಾರಂತಂದರೆ ಮುಖ್ಯ ಕೋಚ್ ಯಾರಂತಂದರೆ ಗೌತಮ್ ಗಂಭೀರ್ ಅವರು. ಮಹಿಳಾ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಯಾರಂತಂದರೆ ಅಮೋಲ್ ಮಜುಮ್ದಾರ್ ಅವರು. ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ನ್ಯಾಟೋ ಶೃಂಗಸಭೆ ಎಲ್ಲಿ ನಡೆಯಿತು? ಪ್ಯಾರಿಸ್, ಅಂಕಾರ, ವಾಷಿಂಗ್ಟನ್, ಲಂಡನ್. ಸರಿಯಾದ ಉತ್ತರ ಇಲ್ಲಿ ವಾಷಿಂಗ್ಟನ್ DC. ಇತ್ತೀಚೆಗೆ ನ್ಯಾಟೋದ ಶೃಂಗಸಭೆ ಎಲ್ಲಿ ನಡೀತಪ್ಪ ಅಂತಂದರೆ ವಾಷಿಂಗ್ಟನ್ DC ಒಳಗಡೆ ನಡೀತು. ಇದು ವಾಷಿಂಗ್ಟನ್ DC ಅಂತಕ್ಕಂಥದ್ದು ಅಮೇರಿಕಾ ದೇಶದ ಒಂದು ಪ್ರಮುಖವಾದಂಥ ನಗರ. ಈ ನ್ಯಾಟೋ ಅಂತಕ್ಕಂಥದ್ದು ಮಿಲಿಟರಿ ಒಕ್ಕೂಟ, ಅಂದರೆ ಕೆಲವು ಮಿಲಿಟರಿ ಒಕ್ಕೂಟಗಳ ನ್ಯಾಟೋ ಶೃಂಗಸಭೆ ಅಂತೇಳಿ ಕರಿತೀವಿ. ಅದರ ಶೃಂಗಸಭೆ ಎಲ್ಲಿ ನಡೀತಂತಂದರೆ ವಾಷಿಂಗ್ಟನ್ DC.
ಇದು ಒಂದು ಅಂತರ್ ಸರ್ಕಾರಿ ಮಿಲಿಟರಿ ಒಕ್ಕೂಟ. ಯಾವುದು? ನ್ಯಾಟೋ. ನ್ಯಾಟೋದ ಫುಲ್ ಫಾರ್ಮ್ ಏನಪ್ಪ ಅಂತಂದ್ರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್. ಇದು ಯಾವಾಗ ಸ್ಥಾಪನೆ ಆಯ್ತು ಅಂತಂದರೆ ಏಪ್ರಿಲ್ 4, 1949 ಈ ನ್ಯಾಟೋ ಪಡೆ ಸ್ಥಾಪನೆ ಆಯಿತು. ಇದರ ಕೇಂದ್ರ ಕಚೇರಿ ಎಲ್ಲೈತೆ ಅಂತಂದರೆ ಬೆಲ್ಜಿಯಂನ ಬ್ರಸೆಲ್ಸ್ನಲ್ಲಿ ಇದರ ಕೇಂದ್ರ ಕಚೇರಿ ಐತಿ. ಮತ್ತು ಇದರ ಅಧ್ಯಕ್ಷರು ಅಂದರೆ ಮುಖ್ಯಸ್ಥರು, ಪ್ರಧಾನ ಕಾರ್ಯದರ್ಶಿಗಳು ಯಾರಪ್ಪ ಅಂತಂದ್ರೆ ಜೆನ್ಸ್ ಸ್ಟೋಲೆನ್ಬರ್ಗ್ ರವರು. ಎಷ್ಟು ರಾಷ್ಟ್ರಗಳದಾವ ಅಂತಂದರೆ 32 ರಾಷ್ಟ್ರಗಳದಾವು. 32ನೇ ರಾಷ್ಟ್ರ ಇತ್ತೀಚೆಗೆ 2024 ಸೇರಿಕೊಂಡಿತ್ತು. ಅದು ಯಾವುದಪ್ಪ ಅಂತಂದರೆ ಸ್ವೀಡನ್. 32ನೇ ರಾಷ್ಟ್ರ ಸ್ವೀಡನ್ ಆಗಿ ಸೇರಿಕೊಂಡಿತ್ತು. 31ನೇ ರಾಷ್ಟ್ರವಾಗಿ ಫಿನ್ಲ್ಯಾಂಡ್ ಸೇರಿಕೊಂಡಿತ್ತು. ಫಿನ್ಲ್ಯಾಂಡ್ 31ನೇ ರಾಷ್ಟ್ರ ಆಗಿತ್ತು. 32ನೇ ರಾಷ್ಟ್ರ ಆಗಿ ಸ್ವೀಡನ್ ಇತ್ತೀಚೆಗೆ ಸೇರಿಕೊಂಡಿದೆ. ನೆಕ್ಸ್ಟ್ ಪ್ರಶ್ನೆ, ಪ್ರತಿ ವರ್ಷ ವಿಶ್ವ ಜನಸಂಖ್ಯಾ ದಿನವನ್ನು ಯಾವಾಗ ಆಚರಿಸುತ್ತಾರೆ? ಸರಿಯಾದ ಉತ್ತರ ಇಲ್ಲಿ ಜುಲೈ 11. ಜುಲೈ 11ರಂದು ವಿಶ್ವ ಜನಸಂಖ್ಯಾ ದಿನವನ್ನು ಆಚರಣೆ ಮಾಡ್ತಾರೆ ಪ್ರತಿ ವರ್ಷ. ಯಾಕೆ ಇವತ್ತು ಆಚರಣೆ ಮಾಡ್ತಾರಪ್ಪ ಅಂತಂದರೆ, ಇವತ್ತು ಯಾಕೆ ಆಚರಣೆ ಮಾಡ್ತಾರಂದರೆ 1987 ಜುಲೈ 11ನೇ ತಾರೀಕು ಏನಾಗತ್ತಪ್ಪ ಅಂತಂದ್ರೆ ಜನಸಂಖ್ಯೆ ಅವತ್ತು ವಿಶ್ವದ ಜನಸಂಖ್ಯೆ ಎಷ್ಟಾಗ್ತದೆ ಅಂದ್ರೆ ಅವತ್ತು 5 ಶತಕೋಟಿ ಅಂದರೆ 500 ಕೋಟಿ ಜನಸಂಖ್ಯೆ ಆ ಒಂದು ದಿನದಂದು 500 ಕೋಟಿ ಜನಸಂಖ್ಯೆಯನ್ನು ತಲುಪ್ತದೆ. ಎಲ್ಲಿದು ವಿಶ್ವ ಜನಸಂಖ್ಯೆ 500 ಕೋಟಿಯನ್ನು ತಲುಪಿದಾಗ ಅವತ್ತು ತಾರೀಕು ಎಷ್ಟು ಅಂತಂದರೆ ಜುಲೈ 11ನೇ ತಾರೀಕಾಗಿತ್ತು. ಆದ್ದರಿಂದ ಮುಂದೆ 2 ವರ್ಷದ ನಂತರ 1989ರಿಂದ ಪ್ರತಿ ವರ್ಷ ವಿಶ್ವ ಜನಸಂಖ್ಯೆ ದಿನವನ್ನು ಜುಲೈ 11ನೇ ತಾರೀಕಿನಂದು ಆಚರಣೆ ಮಾಡ್ತಾ ಬಂದಿದ್ದಾರೆ. ಹಾಗಾದರೆ 2024ರ ವಿಶ್ವ ಜನಸಂಖ್ಯಾ ದಿನದ ಥೀಮ್ ಏನಾಗಿತ್ತು ಅಂತಂದರೆ ಯಾರನ್ನೂ ಹಿಂದೆ ಬಿಡಬೇಡಿ, ಎಲ್ಲರನ್ನೂ ಎನಿಸಿ. ಲೀವ್ ನೋ ಒನ್ ಬಿಹೈಂಡ್, ಕೌಂಟ್ ಎವ್ರಿ ಒನ್ ಅಂತಕ್ಕಂಥದ್ದು 2024ರ ಥೀಮ್ ಆಗಿದೆ. ನೆಕ್ಸ್ಟ್ ಪ್ರಶ್ನೆ, 5ನೇ ಪ್ರಶ್ನೆ, ಕೋರ್ಟ್ನಲ್ಲಿ ಹೊಸ ಫೈಲಿಂಗ್ ಕೌಂಟರನ್ನು ಯಾರು ಉದ್ಘಾಟಿಸಿದರು? ಅಮಿತ್ ಶಾ, ಡಿ.ವೈ. ಚಂದ್ರಚೂಡ್, ರಾಜನಾಥ್ ಸಿಂಗ್, ಅನುರಾಗ್ ಠಾಕೂರ್. ಸರಿಯಾದ ಉತ್ತರ ಇಲ್ಲಿ ಡಿ.ವೈ. ಚಂದ್ರಚೂಡ್. ಡಿ.ವೈ. ಚಂದ್ರಚೂಡ್ರವರು ನಮ್ಮ ಭಾರತದ ಸರ್ವೋಚ್ಚ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟಿನ CJI ಅಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿದ್ದಾರೆ. ಇವರು ನಮ್ಮ ಪ್ರಸ್ತುತ ಇರುವಂತಹ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಭಾರತ ಇಲ್ಲಿ ಕೆಳಗಿದೆ ನೋಡಿ, ಭಾರತದ ಮುಖ್ಯ ನ್ಯಾಯಮೂರ್ತಿಯಾದಂತಹ ಡಿ.ವೈ. ಚಂದ್ರಚೂಡ್ರವರು ನವದೆಹಲಿಯ ಸುಪ್ರೀಂ ಕೋರ್ಟ್ನಲ್ಲಿ ಹೊಸ ಫೈಲಿಂಗ್ ಕೌಂಟರನ್ನು ಉದ್ಘಾಟಿಸಿದರು. ನೆಕ್ಸ್ಟ್ ಪ್ರಶ್ನೆ, 6ನೇ ಪ್ರಶ್ನೆ, ಇತ್ತೀಚೆಗೆ ಸೇನಾ ಆಸ್ಪತ್ರೆಯ ಮುಖ್ಯ ಕಮಾಂಡರ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಸೇನಾ ಆಸ್ಪತ್ರೆಯ ಮುಖ್ಯ ಕಮಾಂಡರ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಅಂತಂದರೆ ಅಭಿನವ್ ಸಿಂಗ್, ಶಂಕರ್ ನಾರಾಯಣ್, ಗುರುಪ್ರೀತ್ ಮನ್, ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಶಂಕರ್ ನಾರಾಯಣ್ರವರು. ಶಂಕರ್ ನಾರಾಯಣ್ರವರು ಇತ್ತೀಚೆಗೆ ಸೇನಾ ಆಸ್ಪತ್ರೆ ಕಮಾಂಡರ್ ಆಗಿ ನೇಮಕಗೊಂಡಿದ್ದಾರೆ. ಲೆಫ್ಟಿನೆಂಟ್ ಜನರಲ್ ಆದಂಥ ಶಂಕರ್ ನಾರಾಯಣ್ರವರು ಇತ್ತೀಚೆಗೆ ಸೇನಾ ಆಸ್ಪತ್ರೆಯ ಕಮಾಂಡರ್ ಆಗಿ ಅಧಿಕಾರವನ್ನು ವಹಿಸಿಕೊಂಡರು. ಇನ್ನು ಸ್ವಲ್ಪ ಬೇಸಿಕಾಗಿ ನೋಡಿದಾಗ ಭೂಸೇನಾ ಅಂದರೆ ಇಂಡಿಯನ್ ಆರ್ಮಿ ಮುಖ್ಯಸ್ಥರು ಯಾರಪ್ಪ ಅಂತಂದರೆ ಜನರಲ್ ಉಪೇಂದ್ರ ದ್ವಿವೇದಿ. ಭೂಸೇನೆಯ ಮುಖ್ಯಸ್ಥರನ್ನ ಏನಂತ ಕರೀತಾರೆ ಅಂತಂದರೆ ಜನರಲ್ ಅಂತೇಳಿ ಕರೀತಾರೆ. ವಾಯುಸೇನಾ ಮುಖ್ಯಸ್ಥರು ಯಾರದಾರಪ್ಪ ಅಂತಂದ್ರೆ ಪ್ರಸ್ತುತ ವಿವೇಕ್ ರಾಮ್ ಚೌಧರಿ. ಇವರನ್ನು ಏನು ಕರೀತಾರೆ ಅಂತಂದರೆ ಮಾರ್ಷಲ್ ಅಂತೇಳಿ ಕರೀತಾರೆ. ಏರ್ಫೋರ್ಸ್ನ ಮುಖ್ಯಸ್ಥರನ್ನು ಮಾರ್ಷಲ್ ಅಂತೇಳಿ ಕರೀತಾರೆ. ನೌಕಾಪಡೆ ಮುಖ್ಯಸ್ಥರು ಯಾರಪ್ಪ ಅಂತಂದ್ರೆ ದಿನೇಶ್ ಕೆ ತ್ರಿಪಾಠಿ. ಇವರನ್ನು ಅಡ್ಮಿರಲ್ ಅಂತೇಳಿ ಕರೀತಾರೆ. ನೌಕಾಪಡೆ ಮುಖ್ಯಸ್ಥರನ್ನ ಅಡ್ಮಿರಲ್ ಅಂತ ಕರೀತಾರೆ. ವಾಯುಪಡೆ ಮುಖ್ಯಸ್ಥರನ್ನ ಮಾರ್ಷಲ್ ಅಂತ ಕರೀತಾರೆ. ಭೂಸೇನಾ ಮುಖ್ಯಸ್ಥರನ್ನು ಜನರಲ್ ಅಂತೇಳಿ ಕರೀತಾರೆ. ಮತ್ತು ಈ ಮೂರೂ ಪಡೆಗಳಿಗೆ ಮುಖ್ಯಸ್ಥರು ಯಾರಪ್ಪ ಅಂತಂದ್ರೆ ಅನಿಲ್ ಚೌಹಾಣ್ರವರು. ಅನಿಲ್ ಚೌಹಾಣ್ರವರು CDS ಅಂದರೆ ಚೀಫ್ ಡಿಫೆನ್ಸ್ ಆಫ್ ಸ್ಟಾಫ್ ಅಂತೇಳಿ ಕರಿತೀವಿ. ಮೂರೂ ಪಡೆಗಳ ಮುಖ್ಯಸ್ಥರು ಇವರು. ಇವರು 2ನೇ ಮುಖ್ಯಸ್ಥರು. ಮೊದಲನೇ ಮುಖ್ಯಸ್ಥರು ಯಾರಪ್ಪ ಅಂತಂದರೆ ಜನರಲ್ ಬಿಪಿನ್ ರಾವತ್ರವರು. ಜನರಲ್ ಬಿಪಿನ್ ರಾವತ್ರವರು ಮೊದಲ CDS ಆಗಿದ್ದರು. ಇವರ ಮರಣಾನಂತರ ತೆರವಾಯಿತು ಸ್ಥಾನ. ಅನಂತರ ಅನಿಲ್ ಚೌಹಾಣ್ರವರು 2ನೇ CDS ಆಗಿ ಪ್ರಸ್ತುತ ಅವರಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ಯಾವ ದೇಶ 28ನೇ ಮಲಬಾರ್ ನೌಕಾ ವ್ಯಾಯಾಮವನ್ನು ಆಯೋಜಿಸುತ್ತಿದೆ? 28ನೇ ಮಲಬಾರ್ ನೌಕಾ ವ್ಯಾಯಾಮವನ್ನು ಯಾರು ನಡೆಸಿಕೊಡ್ತಿದ್ದಾರೆ ಅಂತಂದರೆ ಯುನೈಟೆಡ್ ಸ್ಟೇಟ್ಸ್, ಜಪಾನ್, ಭಾರತ, ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಇಲ್ಲಿ ಭಾರತ. 28ನೇ ಮಲಬಾರ್ ಎಕ್ಸರ್ಸೈಸ್
ಎಲ್ಲಿ ನಡೆಯುದೈತಪ್ಪ ಅಂತಂದ್ರೆ ಭಾರತದಲ್ಲಿ ನಡೆಯುದೈತಿ. ಯಾವಾಗ ನಡೆಯುದೈತಿ ಅಂತಂದರೆ ಅಕ್ಟೋಬರ್ ತಿಂಗಳಲ್ಲಿ ಈ ನೌಕಾ ವ್ಯಾಯಾಮ ನಡೆಯುದೈತಿ. ಈ ನೌಕಾ ವ್ಯಾಯಾಮದ ಬಗ್ಗೆ ನೋಡಿದರೆ ಯುನೈಟೆಡ್ ಸ್ಟೇಟ್ಸ್, ಜಪಾನ್, ಆಸ್ಟ್ರೇಲಿಯಾದೊಂದಿಗೆ ಈ ನೌಕಾಯಾನ ಭಾರತದೊಂದಿಗೆ ಪಾಲುದಾರಿಕೆಯನ್ನು ಹೊಂದಿದೆ. ಈ 4 ರಾಷ್ಟ್ರಗಳು ನೌಕಾಯಾನವನ್ನು ಮಾಡ್ತಾವೆ. ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ ನಡುವಿನ ದ್ವಿಪಕ್ಷೀಯ ವ್ಯಾಯಾಮವಾಗಿ ಇದು ಯಾವಾಗ ಪ್ರಾರಂಭವಾಯಿತು ಅಂತಂದರೆ 1992ರಲ್ಲಿ ಮಲಬಾರ್ ಎಕ್ಸರ್ಸೈಸ್ ಅಮೆರಿಕ ಮತ್ತು ಭಾರತದ ಮಧ್ಯೆ ಪ್ರಾರಂಭವಾಯಿತು. ತದನಂತರ 2015ರಲ್ಲಿ ಜಪಾನ್ ಶಾಶ್ವತ ಪಾಲುದಾರರಾಗಿ 3ನೇ ರಾಷ್ಟ್ರವಾಯಿತು. 4ನೇ ರಾಷ್ಟ್ರವಾಗಿ 2020ರಲ್ಲಿ ಆಸ್ಟ್ರಿಯಾ ಈ ವ್ಯಾಯಾಮಕ್ಕೆ ಜಾಯಿನ್ ಆಯಿತು. 8ನೇ ಪ್ರಶ್ನೆ, ದೂರಸಂಪರ್ಕ ಇಲಾಖೆಯು ಪರಿಚಯಿಸಿದ ಡಿಜಿಟಲ್ ಭಾರತ್ ನಿಧಿ ಅಂತಕ್ಕಂಥದ್ದು ಉಪಕ್ರಮದ ಪ್ರಾಥಮಿಕ ಉದ್ದೇಶ ಏನಪ್ಪ ಅಂತಂದ್ರೆ ನಗರ ಪ್ರದೇಶಗಳಲ್ಲಿ ಟೆಲಿಕಾಂ ಸೇವೆಗಳನ್ನು ಉತ್ತೇಜಿಸುವುದು, ಗ್ರಾಮೀಣ ಪ್ರದೇಶಗಳಲ್ಲಿ ಟೆಲಿಕಾಂ ಸಂಪರ್ಕವನ್ನು ಹೆಚ್ಚಿಸುವುದು, ಯುವಕರಲ್ಲಿ ಡಿಜಿಟಲ್ ಸಾಕ್ಷರತೆಯನ್ನು ಹೆಚ್ಚಿಸುವುದು, ಅಂತಾರಾಷ್ಟ್ರೀಯ ಟೆಲಿಕಾಂ ಪಾಲುದಾರಿಕೆಯನ್ನು ಬೆಂಬಲಿಸುವುದು. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಬಿ, ಗ್ರಾಮೀಣ ಪ್ರದೇಶಗಳಲ್ಲಿ ಟೆಲಿಕಾಂ ಸಂಪರ್ಕವನ್ನು ಹೆಚ್ಚಿಸುವ ಉದ್ದೇಶದಿಂದ ದೂರಸಂಪರ್ಕ ಇಲಾಖೆ ಡಿಜಿಟಲ್ ಭಾರತ್ ನಿಧಿ ಅಂತಕ್ಕಂಥ ಉಪಕ್ರಮವನ್ನು ಪ್ರಾರಂಭ ಮಾಡಿದೆ. ಇದು ಹಿಂದೆ ಇತ್ತು, ಏನಂತ ಹೆಸರಿತ್ತು ಅಂದರೆ ಯೂನಿವರ್ಸಲ್ ಸರ್ವಿಸ್ ಅಬ್ಲಿಗೇಷನ್ ಫಂಡ್ ಅಂತೇಳಿ ಇತ್ತು. ಅದನ್ನು ಈಗ ಡಿಜಿಟಲ್ ಭಾರತ್ ನೆಟ್ ಅಂತೇಳಿ ಬದಲಾವಣೆ ಮಾಡ್ಯಾರ. ಡಿಜಿಟಲ್ ಭಾರತ್ ನಿಧಿಯು ಉಪಕ್ರಮವು ಗ್ರಾಮೀಣ ಪ್ರದೇಶಗಳಲ್ಲಿ ಟೆಲಿಕಾಂ ಸಂಪರ್ಕವನ್ನು ಹೆಚ್ಚಿಸುವ ಗುರಿ ಹೊಂದಿದೆ. ಇದು ಕಡಿಮೆ ಗ್ರಾಮೀಣ, ದೂರದ ಮತ್ತು ನಗರ ಪ್ರದೇಶಗಳಲ್ಲಿ ದೂರ ಸಂಪರ್ಕ ಸೇವೆಗಳನ್ನು ಉತ್ತೇಜಿಸುವುದು ಇದರ ಉದ್ದೇಶ. ಸಂಶೋಧನೆಗೆ ಧನ ಸಹಾಯ, ಪೈಲಟ್ ಯೋಜನೆಗಳನ್ನು ಬೆಂಬಲಿಸುವುದು ಮತ್ತು ಹೊಸ ಟೆಲಿಕಾಂ ಸೇವೆಗಳ ಮತ್ತು ತಂತ್ರಜ್ಞಾನಗಳನ್ನು ಪರಿಚಯಿಸುವುದರ ಮೂಲಕ ಇದು ಕೇಂದ್ರೀಕರಿಸುತ್ತದೆ. ಯಾವುದು? ಡಿಜಿಟಲ್ ಭಾರತ್ ನೆಟ್. ನೆಕ್ಸ್ಟ್ ಪ್ರಶ್ನೆ, 9ನೇ ಪ್ರಶ್ನೆ, 2024ರ ಅತ್ಯುತ್ತಮ ಕೃಷಿ ರಾಜ್ಯ ಪ್ರಶಸ್ತಿಯನ್ನು ಯಾವ ರಾಜ್ಯವು ಪಡೆದಿದೆ? ಮಹಾರಾಷ್ಟ್ರ, ಗುಜರಾತ್, ಪಂಜಾಬ್, ತಮಿಳುನಾಡು. ಸರಿಯಾದ ಉತ್ತರ ಇಲ್ಲಿ ಮಹಾರಾಷ್ಟ್ರವು 15ನೇ ಕೃಷಿ ನಾಯಕತ್ವ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. 2024ರ 15ನೇ ಕೃಷಿ ನಾಯಕತ್ವ ಪ್ರಶಸ್ತಿಯನ್ನು ಪಡೆದವರು ಯಾರಪ್ಪ ಅಂತಂದ್ರೆ ಮಹಾರಾಷ್ಟ್ರ ರಾಜ್ಯ. ಅತ್ಯುತ್ತಮ ಕೃಷಿ ರಾಜ್ಯ ಪ್ರಶಸ್ತಿಯನ್ನು ಮಹಾರಾಷ್ಟ್ರಕ್ಕೆ ನೀಡಲಾಗಿದೆ. ಈ ಮನ್ನಣೆಯ ಸುಸ್ಥಿರ ಅಭಿವೃದ್ಧಿ ನಿಧಿಗಳು ದೇಶದ ಅತಿದೊಡ್ಡ ಬಿದಿರು ಮಿಷನ್, ವ್ಯಾಪಕವಾದ ನೀರಾವರಿ ಯೋಜನೆಗಳನ್ನು ಸೇರಿದಂತೆ ಕೃಷಿಯಲ್ಲಿ ಮಾಡಿದಂತಹ ಮಹಾನ್ ಸಾಧನೆಗೆ ಮಹಾರಾಷ್ಟ್ರ ಸರ್ಕಾರಕ್ಕೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಇನ್ನು ಕೊನೆಯ ಪ್ರಶ್ನೆ ಅಂದರೆ 10ನೇ ಪ್ರಶ್ನೆ, ಉತ್ತರ ಪ್ರದೇಶದಲ್ಲಿ ಯಾವ ಕಂಪನಿಯು ಘರ್ ಸೋಲಾರ್ ಉಪಕ್ರಮವನ್ನು ಪ್ರಾರಂಭಿಸಿದೆ? UPಯಲ್ಲಿ ಯಾವ ಕಂಪನಿ ಘರ್ ಸೋಲಾರವನ್ನು ಪ್ರಾರಂಭ ಮಾಡಿದೆ ಅಂತಂದರೆ ಅದಾನಿ ಎನರ್ಜಿ, ರಿಲಯನ್ಸ್ ಇಂಡಸ್ಟ್ರೀಸ್, ಸುಜಲಾನ್ ಎನರ್ಜಿ, ಟಾಟಾ ಪವರ್. ಸರಿಯಾದ ಉತ್ತರ ಇಲ್ಲಿ ಟಾಟಾ ಪವರ್ ಅವರು ಉತ್ತರ ಪ್ರದೇಶದಲ್ಲಿ ಘರ್ ಸೋಲಾರ್ ಉಪಕ್ರಮವನ್ನು ಪ್ರಾರಂಭ ಮಾಡಿದೆ. ಅಂದರೆ ಅಲ್ಲಿನ ರಾಜ್ಯ ಸರ್ಕಾರದೊಂದಿಗೆ ಪಾಲುದಾರಿಕೆಯನ್ನು ಹೊಂದಿ ಮೇಲ್ಚಾನೋ ಮೇಲೆ ಸೋಲಾರ್ಗಳನ್ನು ಅಳವಡಿಕೆ ಮಾಡಲು ಟಾಟಾ ಪವರ್ ಉತ್ತರ ಪ್ರದೇಶದೊಂದಿಗೆ ಪಾಲುದಾರಿಕೆಯನ್ನು ಹೊಂದಿದೆ. ಇನ್ನೊಂದು ಪ್ರಶ್ನೆ ಐತಿ. ಏಷ್ಯನ್ ಸ್ಕ್ವಾಷ್ ಡಬಲ್ಸ್ ಚಾಂಪಿಯನ್ಶಿಪ್ 2024ರಲ್ಲಿ ಎಲ್ಲಿ ನಡೆಯಿತು? ಭಾರತ, ಮಲೇಷಿಯಾ, ಚೀನಾ, ಸಿಂಗಾಪುರ್. ಸರಿಯಾದ ಉತ್ತರ ಇಲ್ಲಿ ಮಲೇಷಿಯಾ. ಏಷ್ಯನ್ ಸ್ಕ್ವಾಷ್ ಡಬಲ್ಸ್ ಚಾಂಪಿಯನ್ 2024 ಎಲ್ಲಿ ನಡೀತಪ್ಪ ಅಂತಂದರೆ ಮಲೇಷಿಯಾ. ಏಷ್ಯನ್ ಸ್ಕ್ವಾಷ್ ಡಬಲ್ಸ್ ಚಾಂಪಿಯನ್ಶಿಪ್ 2024 ಮಲೇಷಿಯಾದ ಜೋಹಾರ್ನಲ್ಲಿರುವಂತಹ ಅರೇನಾ ಎಮಾಸ್ನಲ್ಲಿ ನಡೆಯಿತು. ಇಲ್ಲಿ ಮಲೇಷಿಯಾದೊಳಗಡೆ ಜೋಹಾರ್ ಅಂತಕ್ಕಂಥ ಪ್ರದೇಶ, ಈ ಪ್ರಾಂತ್ಯದಲ್ಲಿ ಅರೇನಾ ಎಮಾಸ್ ಅಂತ ಪ್ರದೇಶದಲ್ಲಿ ಈ ಏಷ್ಯನ್ ಸ್ಕ್ವಾಷ್ ಡಬಲ್ಸ್ ಚಾಂಪಿಯನ್ಶಿಪ್ 2024 ನಡೀತು. ಭಾರತದ ಸ್ಕ್ವಾಷ್ ಆಟಗಾರರಾದ ಅಭಯ್ ಸಿಂಗ್ ಮತ್ತು ವೇಲವನ್ ಸೆಂಥಿಲ್ ಇವರು ಯಾವ ಆಟಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತೇಳಿ ಕ್ವಶನ್ ಬರ್ಬೋದು. ಅದಕ್ಕಾಗಿ ಸ್ಕ್ವಾಷ್ ಆಟಗಾರರಾದಂಥ ಅಭಯ್ ಸಿಂಗ್ ಮತ್ತು ವೇಲವನ್ ಸೆಂಥಿಲ್ ಕುಮಾರ್ ಅವರು ಮಲೇಷಿಯಾದ ಓಂಗ್ ಸೈ ಅಂದರೆ ಮಲೇಷಿಯಾ ರಾಷ್ಟ್ರದ ಆಟಗಾರರಾದಂಥ ಓಂಗ್ ಸೈ ಹಂಗ್ ಮತ್ತು ಸಯಾಫಿಕ್ ಕಮಾಲ್ ರವರನ್ನು ಸೋಲಿಸುವ ಮೂಲಕ ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡರು. ಯಾರಂತಂದರೆ ಭಾರತದ ಅಭಯ್ ಸಿಂಗ್ ಮತ್ತು ವೇಲವನ್ ಸೆಂಥಿಲ್ ಕುಮಾರ್ ಅವರು. ಯಾವ ಸ್ಪೋರ್ಟ್ಸ್ ಅಂತಂದರೆ ಏಷ್ಯನ್ ಸ್ಕ್ವಾಷ್ ಡಬಲ್ಸ್ ಚಾಂಪಿಯನ್ಶಿಪ್ನಲ್ಲಿ ಚಾಂಪಿಯನ್ರಾದಂಥವ್ರು ಯಾರಪ್ಪ ಅಂತಂದ್ರೆ ಅಭಯ್ ಸಿಂಗ್ ಮತ್ತು ವೇಲವನ್ ಸೆಂಥಿಲ್. ಯಾರನ್ನು ಸೋಲಿಸಿದ್ರು ಅಂತಂದರೆ ಮಲೇಷಿಯಾದ ಓಂಗ್ ಸೈ ಹಂಗ್
ಮತ್ತು ಸಯಾಫಿಕ್ ಕಮಾಲ್ ರವರನ್ನು ಸೋಲಿಸಿ ಪ್ರಶಸ್ತಿಯನ್ನು ಗೆದ್ದರು. ಇನ್ನು ಮಲೇಷಿಯಾದ ಪ್ರಧಾನಮಂತ್ರಿ ಯಾರಪ್ಪ ಅಂತಂದರೆ ಅನ್ವರ್ ಇಬ್ರಾಹಿಂ ರವರು ಮಲೇಷಿಯಾನ ಪ್ರಧಾನಮಂತ್ರಿ. ಅಲ್ಲಿನ ಅಧಿಕೃತ ಭಾಷೆ ಮಲೈ ಭಾಷೆ, ಅಲ್ಲಿನ ಕರೆನ್ಸಿ ರಿಂಗೀಟ್. ಇಲ್ಲಿವರೆಗೆ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ಏನಾದರೂ ನಮ್ಮಲ್ಲಿ ಮಿಸ್ಟೇಕ್ ಆಗಿದ್ದರೆ ನೀವು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಇಲ್ಲಿವರೆಗೆ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.